ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಿವ. ಇವತ್ತೊಂದು ಒಳ್ಳೆ ಯೂಸ್ಫುಲ್ ಮಾಹಿತಿ ತಂದಿದ್ದೀನಿ. ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ನಮ್ಮ ಮೈಸೂರಿನ KR ಹಾಸ್ಪಿಟ್ಲು ಮತ್ತು ಚೆಲಮ್ಮ ಹಾಸ್ಪಿಟ್ಲಲ್ಲಿ ನೀಟ್ನೆಸ್ ಹೇಗಿದೆ, ಆ ಫೆಸಿಲಿಟೀಸ್ ಹೇಗಿದೆ, ವ್ಯವಸ್ಥೆಗಳು ಹೇಗೈತೆ ಅಂತ ಅದೊಂದು ಹೇಳ್ತೀನಿ. ಮತ್ತು ಮೇಯ್ನಾಗಿ ಇಲ್ಲಿ ಬಂದಾಗ ಯಾರು ಹೊಸಬ್ರು ಬಂದಾಗ ತುಂಬ ಪರದಾಡ್ತಾರೆ. ಇಲ್ಲಿ ಚೀಟಿ ತೊಗೊಳ್ಳೋಕೆ ಗೊತ್ತಿರಕ್ಕಿಲ್ಲ, ಚೆಕಪ್ಗಳು ಎಲ್ಲಿ ಕಳಿಸ್ಬೇಕು ಅಂತ ಗೊತ್ತಿರಕ್ಕಿಲ್ಲ, ಅಂದರೆ ಹೇಳಿರ್ತಾರೆ ಅವು ಎಲ್ಲೆಲ್ಲಿ ಹೋಗ್ಬೇಕಂತ ಗೊತ್ತಿರಕ್ಕಿಲ್ಲ, ಬ್ಲಡ್ ಚೆಕಪ್ಗಳಿಗೆ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ತಿರ್ಗಾ ರಿಪೋರ್ಟ್ ಎಲ್ಲಿ ಇಸ್ಕೋಬೇಕು ಅಂತ ಗೊತ್ತಿರಕ್ಕಿಲ್ಲ, ತುಂಬ ಪರದಾಡ್ತೀರ. ಹಾಗಾಗಿ ಇದೊಂದು ಮಾಹಿತಿ ತುಂಬ ಯೂಸ್ ಆಗುತ್ತೆ, ಇಲ್ಲಿ ಬರೋರಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕೊನೆವರೆಗೂ ನೋಡಿ ಏನೇನೈತೆ, ಹಾಸ್ಪಿಟ್ಲ್ ಫೆಸಿಲಿಟಿ ಹೇಗೈತೆ, ಪ್ರತಿಯೊಂದು ವಿಷಯನೂ ನೀಟಾಗಿ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ. ಎಲ್ಲೆಲ್ಲಿ ಚೀಟಿ ತೊಗೋಬೇಕು, ಎಲ್ಲಿ ಬಿಲ್ ಮಾಡಿಸ್ಬೇಕು, ಎಲ್ಲಿ ಫ್ರೀ ಮಾಡಿಸ್ಬೇಕು, ಆಮೇಲೆ ಇಲ್ಲಿ ವ್ಯವಸ್ಥೆಗಳು ಹೇಗೈತೆ ಎಲ್ಲ ವಿಷಯನೂ ನೀಟಾಗಿ ಕೊಡ್ತೀನಿ. ಈ ವಿಡಿಯೋನ ಫುಲ್ ಕೊನೆ ತನಕ ನೋಡಿ, ಶೇರ್ ಮಾಡಿ. ಪಾಪ ಇಲ್ಲಿ ಬರೋರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಡೈರೆಕ್ಟು ನೀವು ಇಲ್ಲಿ ಬರ್ತೀರಾ, ಮಕ್ಕಳ ಹಾಸ್ಪಿಟ್ಲು, ಚೆಲಮ್ಮ ಹಾಸ್ಪಿಟ್ಲು, ಮಕ್ಕಳ ಹಾಸ್ಪಿಟ್ಲಿಗೆ ಡೈರೆಕ್ಟಾಗಿ ಬರ್ತೀರಾ ಅಂದ್ಕೊಳ್ಳಿ. ಎಮರ್ಜೆನ್ಸಿ ಕೇಸ್ ಇರ್ಬೋದು, ಏನೇ ಕೇಸ್ ಇರ್ಬೋದು, ಅವರು ಬಿಲ್ ಮಾಡಿಸ್ಬೇಕು. ಫಸ್ಟ್ನೇ ಇದೆ ಅವ್ರು ಹೇಳೋದು ಬಿಲ್ ಮಾಡಿಸ್ಕೊಬನ್ನಿ ಮತ್ತು ಅಡ್ಮಿಷನ್ಗೆ ಬರ್ಕೊಡ್ತಾರೆ. ಆದ ತಕ್ಷಣ ನೀವು ಎಲ್ಲಿಗೆ ಹೋಗ್ಬೇಕು ಗೊತ್ತಾ, ಬನ್ನಿ ಎಲ್ಲಿಗೆ ಹೋಗ್ಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದು ಮಕ್ಕಳ ಹಾಸ್ಪಿಟ್ಲು, ಚೆಲಮ್ಮ ಮಕ್ಕಳ ಹಾಸ್ಪಿಟ್ಲು. ಇಲ್ಲಿಂದ ನೋಡಿ ಇಷ್ಟೇ, ಜಾಸ್ತಿ ದೂರ ಇಲ್ಲ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ರೈಟ್ ತಿರ್ಕೋಬೇಕು. ಇಲ್ಲಿ ಬಿಲ್ ಮಾಡ್ತಾರೆ ಪ್ರತಿಯೊಂದು ಮೆಡಿಷನ್ಗಿರಲಿ, ಯಾವುದೇ ಚೆಕಪ್ಗಳಿಗೆ, ಬ್ಲಡ್ ಚೆಕಪ್ಗಳಿಗೆ, ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಬಿಲ್ ಮಾಡ್ತಾರೆ. ನೋಡಿ ಇಲ್ಲೇನೆ ಪ್ರತಿಯೊಬ್ಬರು ಬಂದು ಇಲ್ಲಿ ಬಿಲ್ ಮಾಡಿಸ್ಲೇಬೇಕು. ಇಲ್ಲಿ ಅಡ್ಮಿಷನ್ಗೆ ಎಲ್ಲದಕ್ಕೂ ಇಲ್ಲಿಗೆ ಬರಬೇಕು. ಬನ್ನಿ ಹೋಗೋಣ. ಇಲ್ಲಿ ಬಂದು ನಿಮ್ಮ ರೇಷನ್ ಕಾರ್ಡು, ಆಧಾರ್ ಕಾರ್ಡು ಏನೈತೆ ಪ್ರತಿಯೊಂದೂ ಡಾಕ್ಯುಮೆಂಟ್ಗಳು ತಂದು ನೀವು ಮಾಡಿಸಿದ್ರೆ ಫ್ರೀ ಆಗುತ್ತೆ. ಸರ್ಕಾರದ ಕಡೆಯಿಂದ ಫ್ರೀ ಮಾಡಿಕೊಡ್ತಾರೆ. ಎಲ್ಲ ಪ್ರತಿಯೊಂದು ಸರ್ಕಾರದ ಕಡೆಯಿಂದ ಫ್ರೀ ಮಾಡ್ಕೋಬೇಕಂದ್ರೆ ನೀವು ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಎಲ್ಲ ದಾಖಲಾತಿಗಳು ನೀಟಾಗಿ ತಂದಿರಬೇಕು. ನೋಡಿ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಯಾರಿಗೆ ಕೊಟ್ಟರು ಅಲ್ಲಿ ಡಾಕ್ಟ್ರು ಬರ್ಕೊಟ್ಟಿರ್ತಾರೆ ಚೀಟಿನ. ಆ ಚೀಟಿ ತಂದ್ಬಿಟ್ಟು ಇಲ್ಲಿ ಬಂದು ಬಿಲ್ ಮಾಡಿಸ್ಬೇಕು. ಇಲ್ಲಾದಮೇಲೆ ನೀವೇನಾದ್ರು ಮೆಡಿಸಿನ್ ತೊಗೋಬೇಕಾ, ಮೆಡಿಸಿನ್ ತೊಗೋಬೇಕು ಅಂದರೆ ಇಲ್ಲಿ ಬಂದು ಮೆಡಿಸಿನ್ಗಳನ್ನ ನೀವು ಕೊಟ್ಟಿರೋ ಚೀಟಿಗಳಿಗೆ ಮೆಡಿಸಿನ್ ಕೊಡಿರ್ತಾರೆ. ಬಿಲ್ ಮಾಡಿಸೋದು ಕೂಡ ಇಲ್ಲೇ. ಈಗ ಡಾಕ್ಟ್ರುಗಳು ಪಟ್ಟಂತ ಚೆಕಪ್ ಏನಾದ್ರು ಬರೆದ್ಬಿಡ್ತಾರೆ, ಬ್ಲಡ್ ಚೆಕಪ್ ಬರೆದ್ಬಿಡ್ತಾರೆ. ನೀವು ಬಂದ್ಬಿಟ್ಟು ಈ ಜಾಗಕ್ಕೆ ಬಂದು ಬಿಲ್ ಮಾಡಿಸ್ಬೇಕು. ನೀವು ಸರ್ಕಾರದ ಕಡೆಯಿಂದ ಏನಾದ್ರು ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಎಲ್ಲ ಕೊಟ್ಟು ಫ್ರೀ ಮಾಡಿಸ್ಕೊಂಡಿದ್ರೆ ಅದಕ್ಕೂ ಫ್ರೀ ಇರುತ್ತೆ. ಫ್ರೀ ಮಾಡಿಸಿಲ್ಲ ಅಂದರೂ ಇಲ್ಲಿ ಬಿಲ್ ಇರುತ್ತೆ, ಸ್ವಲ್ಪ ಡಿಸ್ಕೌಂಟ್ ಆಗಿ ಬಿಲ್ ಕಮ್ಮಿ ಇರುತ್ತೆ. ಇಲ್ಲಿ ಬಂದು ಮೆಡಿಸಿನ್, ಔಷಧಿ ಇಸ್ಕೊಳ್ಳೋಕೆ ಇಲ್ಲಿರುತ್ತೆ. ಇಲ್ಲಿ ತನಕ ನೀವು ನೋಡಿದ್ರೆ ಬಿಲ್ ಎಲ್ಲಿ ಮಾಡಿಸೋದು, ಅಡ್ಮಿಷನ್ ಎಲ್ಲಿ ಮಾಡಿಸೋದು, ಔಷಧಿ ಎಲ್ಲಿ ತೊಗೊಳ್ಳೋದು, ಏನೇನು ಮಾಡಿಸ್ಬೇಕು ಅಂತ ಇಲ್ಲಿ ಗೊತ್ತಾಯ್ತಾ. ಈಗ ಅಲ್ಲಿ ಹೋದ ತಕ್ಷಣ ಹೇಳ್ತಾರೆ ನೀವೇನಾದ್ರೂ ಬ್ಲಡ್ ಚೆಕಪ್ ಬರೀತಾರೆ ಅಂದ್ಕೊಳ್ಳಿ. ಇಲ್ಲಿ ಬಿಲ್ ಮಾಡಿಸ್ಬಿಟ್ಟು ನೀವು ಬ್ಲಡ್ ಚೆಕಪ್ ಎಲ್ಲಿ ಹೋಗ್ಬೇಕಂದ್ರೆ ಎಲ್ಲ ಪ್ರತಿಯೊಬ್ಬರು ಕೂಡ ಪರದಾಡ್ತೀರ. ಎಷ್ಟು ಪರದಾಡ್ತೀರ ಅಂದರೆ ಇಲ್ಲೆಲ್ಲ ಕೂಡ ನಾನು ಕೂಡ ಫಸ್ಟ್ ಟೈಮ್ ಬಂದಾಗ ಅಷ್ಟೇ ಪರದಾಡಿದ್ದೀನಿ ಭಯಂಕರವಾಗಿ. ಅಂದರೆ ಈಗ ಅಲ್ಲಿ ಬಿಲ್ ಮಾಡಿಸಿದ್ರೆ ಹೆಚ್ಚು ಕಮ್ಮಿ. ಇಲ್ಲಿ ನೋಡಿ ಹೋಗ್ತಾ ಇದ್ದೀನಿಲ್ಲ, ಈ ಬಿಲ್ಡಿಂಗ್ ಬಿಟ್ಟು, ಈ ಹಾಸ್ಪಿಟ್ಲ್ ಬಿಟ್ಟು ಇನ್ನೊಂದು ಹಾಸ್ಪಿಟ್ಲ್ ಐತೆ, ಅದು ಬಿಟ್ಟು 11ನೇ ರೂಮ್ ಅಂತ ಇರುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಬಿಲ್ ಮಾಡಿಸ್ಬೇಕು. ಬಿಲ್ ಮೀನ್ ರಿಪೋರ್ಟ್ಗೆ ಬ್ಲಡ್ ತೆಗೆದು ಕೊಟ್ಟಿರ್ತಾರಲ್ಲ, ಆ ಬ್ಲಡ್ನ ಅಲ್ಲಿ ಕೊಡಬೇಕು. ಅದು ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಅದೇ ಮೇಯ್ನಾಗಿರೋದು, ಎಲ್ಲರೂ ಪರದಾಡೋದು ಅದೊಂದೇ ವಿಷಯಕ್ಕೆ. ಈಗ ಅಲ್ಲೆಲ್ಲ ಬಿಲ್ ಮಾಡಿಸ್ಬಿಟ್ಟು ಡಾಕ್ಟ್ರಿಗೆ ತೋರಿಸಿದ್ರೆ ಅವರು ತಿರ್ಗಿ ಬ್ಲಡ್ನ ತೆಗೆದು ಕೊಡ್ತಾರೆ. ಬ್ಲಡ್ ತೆಗೆದು ಕೊಟ್ಟ ಮೇಲೆ ಎಲ್ಲಿಗೆ ಹೋಗ್ಬೇಕು ನೀವು ಗೊತ್ತಾ, ನೋಡಿ ಅಲ್ಲಿಂದ ಬಂದು ಇಲ್ಲಿ ಹೋಗಬೇಕು. ಅದು ಕೂಡ ಇಲ್ಲಿ ಬಂದಾಗ ಕನ್ಫ್ಯೂಷನ್ ಆಗಬೇಡಿ. ನೀವು ಕನ್ಫ್ಯೂಷನ್ ಆದಷ್ಟು ಜಾಸ್ತಿ ಗಾಬರಿ ಆಗ್ತೀರಾ. ಗಾಬರಿ ಆದಾಗಂತೂ ಗೊತ್ತೇ ಆಗಲ್ಲ ಯಾಕಪ್ಪ ಈ ಹಾಸ್ಪಿಟಲ್ಸ್ ಜೀವನನೇ ಸಾಕು, ಸವಾಸನೆ ಸಾಕು ಅನಿಸ್ಬಿಡುತ್ತೆ. ಯಾಕಂದರೆ ಓಡಾಡಿ ಕಾಲೇ ನೋವು ಬಂದುಬಿಡುತ್ತೆ. ಮೇಕತ್ಬೇಕು, ಇಳಿಬೇಕು, ತಿರ್ಗಿ ಇನ್ನೊಂದು ರಿಪೋರ್ಟ್ ಕೊಡ್ತಾರೆ, ಇಸ್ಕವರಕ್ಕೆ ಹೋಗ್ಬೇಕು, ಬ್ಲಡ್ ಕೊಡ್ತಾರೆ, ಬ್ಲಡ್ ಚೆಕಪ್ಗೆ ಹೋಗ್ಬೇಕು. ಎಲ್ಲದರಿಂದ ಏನೋ ಒಂಥರ ಟೆನ್ಷನ್ನು. ಅದೇ ಅರ್ಧ ಟೆನ್ಷನ್ನು ಈ ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಈಗ ಅಲ್ಲಿ ಕೊಟ್ಟ ತಕ್ಷಣ ನೀವು ಡೈರೆಕ್ಟು ಎಲ್ಲೂ ಹೋಗಬೇಡಿ, ಎಲ್ಲೂ ಸುತ್ತಕ್ಕೆ ಹೋಗಬೇಡಿ, ಯಾವ ಬಿಲ್ಡಿಂಗೂ ಹೋಗಬೇಡಿ. ಆ ಮಕ್ಕಳ ಹಾಸ್ಪಿಟ್ಲ್ ನೋಡಿ, ಅಲ್ಲಿಂದ ಹಿಡಿದು ಇಲ್ಲಿ ಗಂಟೆ ಮುಂದೆ ಬಂದರೆ ಇಲ್ಲೊಂದು ರೋಡ್ ಐತೆ. ಈ ರೋಡು ದಾಟ್ಬೇಕು ನೀವು. ಇಲ್ಲಿ ಕ್ಯಾಂಟೀನ್ ರೋಡ್ ಇರುತ್ತೆ ನೋಡಿ. ಈ ಕ್ಯಾಂಟೀನ್ ರೋಡಿಂದ ತಿರುಗಿ ಇಲ್ಲಿಗೆ ಹೋಗಬೇಕು, ಈ ಕಡೆ ಬರಬೇಕು. ಇಲ್ಲಿ ಬಂದ್ಬಿಟ್ಟು ಅಲ್ಲಿ 11ನೇ ನಂಬರ್ ರೂಮ್ ಇರುತ್ತೆ. ಅಲ್ಲಿ ನೀವು ಬ್ಲಡ್ ತಂದಿದ್ರೆ ಫಸ್ಟು ಏನಾದ್ರು ಬ್ಲಡ್ ತಂದಿರ್ತಾರಲ್ವ ಅದಕ್ಕೆ ಕೊಡಬೇಕು. ಅದಾದಮೇಲೆ ರಿಪೋರ್ಟ್ ಕೂಡ ಇಲ್ಲಿ ಅವ್ರು ಹೇಳ್ತಾರೆ, ಅವ್ರು ಏನು ಟೈಮಿಂಗ್ ಹೇಳ್ತಾರೆ ಆ ಟೈಮಿಂಗ್ ಬಂದ್ಬಿಟ್ಟು ರಿಪೋರ್ಟ್ನ ಇಸ್ಕೊಂಡು ಹೋಗಬೇಕು. ಇಲ್ಲಿಂದ ನೋಡಿ ಮಕ್ಕಳ ಹಾಸ್ಪಿಟ್ಲ್ ಕಾಣ್ತೈತಾ, ಅಲ್ಲಿಂದ ಇಲ್ಲಿ ತನಕ ಬರಬೇಕು. ಬಂದ್ಬಿಟ್ಟು ಇಲ್ಲಿ ನೋಡ್ಕೊಳ್ಳಿ, ಈ ರೋಡಲ್ಲಿ ಬಂದು
ಇಲ್ಲಿ ಫಸ್ಟ್ ಟೈಮ್ ಯಾರು ಬ್ಲಡ್ ತೆಗಿಸ್ತಾ ಇದ್ದೀರಾ ಅಂದ್ಕೊಳ್ಳಿ, ಬ್ಲಡ್ ತೆಗಿಸ್ಬಿಟ್ಟು ರಿಪೋರ್ಟ್ ಅಲ್ಲಿ ಚೆಕಪ್ ಕೊಡ್ಬೇಕಂದ್ರೆ ಈ ಜಾಗಕ್ಕೆ ಬರಬೇಕು. ಬ್ಲಡ್ ತೆಗ್ಸೋಕ್ಕೋಸ್ಕರ ಈ ಜಾಗಕ್ಕೆ ಬರಬೇಕು. ಆಲ್ರೆಡಿ ಬ್ಲಡ್ ತೆಗ್ದಿದ್ದಾರೆ, ಡಾಕ್ಟ್ರು ಪೇಷಂಟು ತೆಗೆದುಕೊಟ್ಟಿದ್ದಾರೆ, ಇನ್ನೊಬ್ರು ಬರ್ತಾಯಿದ್ರಿ ಅಂತ ಅನ್ಸಿದ್ರೆ ಅವ್ರುಗಳು ಇಲ್ಲಿ ಬಂದು ನೋಡಿ ತೋರಿಸ್ತೀನಿ. ಈ ಜಾಗಕ್ಕೆ ಬಂದು ಕೊಡಬೇಕು. ಇದು 11ನೇ ನಂಬರು. ಈ ಜಾಗಕ್ಕೆ ಬಂದು ಈ ಕೌಂಟ್ರ್ ಬಂದು ಬ್ಲಡ್ನ ಕೊಡೋಕೆ, ಬ್ಲಡ್ ರಿಪೋರ್ಟ್ಗಳನ್ನ ಕೊಡೋಕ್ಕೆ. ಈ ಪಕ್ಕದ ಈ ಕೌಂಟ್ರುಗಳು ಮತ್ತು ಆ ಕೌಂಟ್ರ್ ಬಂದು ಬ್ಲಡ್ನ ರಿಪೋರ್ಟು ಕೊಟ್ಟಿರ್ತಾರೆ, ನೀವು ಕೊಟ್ಬಿಟ್ಟು ಕಳಿಸಿರ್ತಾರೆ, ಇಂಥ ಟೈಮ್ ಬರಬೇಕು ಅಂತ ಹೇಳಿರ್ತಾರೆ. ಅಂಥ ಟೈಮ್ ಬಂದು ಆ ಕಡೆ ಈ ಕಡೆ ಬ್ಲಡ್ ರಿಪೋರ್ಟ್ನ ಇಸ್ಕೋಬೇಕು. ಯಾರು ಕೂಡ ಪರದಾಡಬೇಡಿ, ಗಾಬರಿ ಮಾಡ್ಕೋಬೇಡಿ, ಆರಾಮ್ಸೆ ಬಂದು ಮಾಡಿಸ್ಕೊಳ್ಳಿ. ಹೊರಗಡೆದ ಬಂದವರು ಇನ್ನೂ ಸುಮಾರು ಜನ ಪರದಾಡ್ತೀರ, ಬ್ಲಡ್ಡು ಡಾಕ್ಟ್ರು ತಕ್ಕೊಟ್ಟಿರಲ್ಲ. ಫಸ್ಟ್ ಟೈಮ್ ಬ್ಲಡ್ ತೆಗೆದ್ಬಿಟ್ಟು ಕೊಡೋರು ಇಲ್ಲಿ ಹೋಗ್ಬಿಟ್ಟು ಒಳಗಡೆ ಹೋದರೆ ನಿಮ್ಮ ಬ್ಲಡ್ನ ತೆಗೆದ್ಬಿಟ್ಟು ಕೊಡ್ತಾರೆ, ಆಮೇಲಿಂದ ತಿರ್ಗಾ ಕೊಡಬೇಕಾಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಾಯ್ತಾ ಬ್ಲಡ್ ತೊಗೊಳ್ಳೋದು, ಬ್ಲಡ್ ತೆಗ್ಸೋದು ಎಲ್ಲಿ, ಬ್ಲಡ್ ಕೊಟ್ಟಾಗ ಬಿಲ್ ಮಾಡ್ಸೋಕೆ ಇಲ್ಲಿ ಹೋಗಬೇಕು, ಮತ್ತು ಎಲ್ಲಿ ಕೊಡಬೇಕು, ಎಲ್ಲಿ ಚೆಕಪ್ ಮಾಡಿಸ್ಬೇಕು, ಎಲ್ಲಿ ಮಾಡಬೇಕು ಎಲ್ಲ ಗೊತ್ತಾಯ್ತಲ್ವಾ. ಈಗೇನಪ್ಪ ಅಂದರೆ ನಮ್ಮ ಹಾಸ್ಪಿಟ್ಲು ಫೆಸಿಲಿಟಿ ಹೇಗಿದೆ, ಅಲ್ಲಿ ರೆಸ್ಪಾನ್ಸ್ ಹೇಗಿದೆ, ನೀಟ್ನೆಸ್ ಹೇಗಿದೆ ಅಂದರೆ ನಾನು ಸದ್ಯಕ್ಕೆ ಈಗ ಮಕ್ಕಳ ಆಸ್ಪತ್ರೆ ತೋರಿಸ್ತೀನಿ, ಚೆಲುವಮ್ಮ ಮಕ್ಕಳ ಹಾಸ್ಪಿಟ್ಲು ತೋರಿಸ್ತೀನಿ. ಯಾಕಂದರೆ ನಮ್ಮ ಪಾಪನ ಅಲ್ಲೇ ಸೇರಿಸಿರೋದಲ್ಲ, ಅಲ್ಲಿ ಬಗ್ಗೆ ನಂಗೆ ನೀಟಾಗಿ ಗೊತ್ತಾಗೈತೆ, ಅಲ್ಲಿ ಬಗ್ಗೆ ನೀಟಾಗಿ ತೋರಿಸ್ತೀನಿ. ಈಗ ಹೋಗೋಣ ಮಕ್ಕಳ ಹಾಸ್ಪಿಟ್ಲ್ ಹೋಗ್ತಾಯಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ. ಎಷ್ಟೋ ಜನ ಊಹೆಪಾಯ ಮಾಡ್ಕೊಬಿಟ್ಟಿರ್ತೀರ, ಗೌರ್ಮೆಂಟ್ಗೆ ಹೋದರೆ ನೀಟಾಗಿ ನೋಡಲ್ಲ, ಕರೆಕ್ಟಾಗಿ ವ್ಯವಸ್ಥೆ ಇರಿಕ್ಕಿಲ್ಲ, ನೀಟ್ನೆಸ್ ಇರಿಕ್ಕಿಲ್ಲ ಅಂತ ಅಂದ್ಕೊಂಡು ಎಲ್ಲ ಪ್ರೈವೇಟ್ಗೆ ಹೋಗಿ ದೊಡ್ಡ ಮುಟ್ಟಾಳ್ತನ ಮಾಡ್ಕೋತಾಯಿದ್ದೀರ, ದೊಡ್ಡ ಮುಟ್ಟಾಳರು ಕೂಡ ಆಗ್ತಾಯಿದ್ದೀರ. ಯಾರು ಕೂಡ ದಯಮಾಡಿ ಪ್ರೈವೇಟ್ಗಳಿಗೆ ಹೋಗಬೇಡಿ. ಪ್ರೈವೇಟ್ಗೆ ಹೋದರೆ ಮನೆ ತೊಳೆದು ಬಿಡ್ತಾರೆ. ನಿಮ್ಮ ಅರ್ಧ ಈ ಪೇಷಂಟ್ ನೋಡಿ ಅರ್ಧ ಜಿಗುಪ್ಸೆ ಬಂದಿರುತ್ತೆ, ಅದರಲ್ಲೂ ಆ ಪೇಷಂಟ್ಗಳಿಗೆ ಖರ್ಚು ಮಾಡೋ ದುಡ್ಡುಗಂತೂ ಇನ್ನೂ ಜಿಗುಪ್ಸೆ ಬಂದಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾರೂ ಕೂಡ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಡೈರೆಕ್ಟ್ ಹೋಗಬೇಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಗೋರ್ಮೆಂಟ್ ಹಾಸ್ಪಿಟ್ಲು ಈಗಿನ ಫೆಸಿಲಿಟಿ ತುಂಬ ಅದ್ಭುತವಾಗೈತೆ, ಭಯಂಕರವಾಗಿ ಅದ್ಭುತವಾಗೈತೆ. ಅಂದರೆ ಏನೂ ಕೂಡ ಕೊರತೆ ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ. ಮಕ್ಕಳ ಹಾಸ್ಪಿಟ್ಲಲ್ಲಿ ಐಸ್ನಿಂದ ಹಿಡಿದು ಪ್ರತಿಯೊಂದು ಕೂಡ ಫ್ರೀ. ನೀವು ಆಧಾರ್ ಕಾರ್ಡು ರೇಷನ್ ಕಾರ್ಡಿಂದ ಫ್ರೀ ಮಾಡಿಸ್ಕೊಂಡ್ರೆ ಮಕ್ಕಳು ಬಾಣ್ತೀರಿಗೆ ಪ್ರತಿಯೊಂದು ಫ್ರೀ. ಹಾಗಾಗಿ ಯಾರು ಕೂಡ ಹೊರಗಡೆ ಹೋಗಬೇಡಿ. ಇದೇ ಕೆಲಸವ ಈಗ ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಹೊರಗಡೆ ಕಳ್ಕೊಂಡು ಬಂದವರೇ, ಗ್ಯಾರಂಟಿ ಕೊಟ್ಟಿಲ್ಲ ಮಕ್ಕಳುಗಳಿಗೆ, ಕಳ್ಕೊಂಡು ಬಂದಿರ್ತಾರೆ. ಈಗ ನಿನ್ನೆ ಒಂದು ಯಾವುದಕ್ಕೆ ಎಮರ್ಜೆನ್ಸಿ ಕೇಸ್ ಬಂತು, ಆಲ್ರೆಡಿ ಬೇರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ, ಅಂದರೆ ಯಾವ ಹಾಸ್ಪಿಟ್ಲ್ ಅಂತ ಹೆಸರು ಹೇಳಲ್ಲ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಹೆಚ್ಚು ಕಮ್ಮಿ 1.5 ಲಕ್ಷ ಮೇಲೆ ಖರ್ಚು ಮಾಡಿದ್ದಾರೆ. ಆ ಮಗುಗೆ ಗ್ಯಾರಂಟಿನೇ ಹೇಳಿಲ್ಲ. ಅಲ್ಲಿದ್ದಾಗ ಉಳಿಯುತ್ತೆ ಅಂತ ಹೇಳಿದ್ದಾರೆ, ಚೆನ್ನಾಗಿ ಖರ್ಚು ಮಾಡಿಸಿದ್ದಾರೆ. ಈಗ ನೋಡಿದ್ರೆ ಇಲ್ಲಿ ಕಳಿಸಿದ್ದಾರೆ, ಅವರು ಕರ್ಕೊಬಂದ್ಬಿಟ್ಟವ್ರೆ ಇಲ್ಲಿ ಮಕ್ಕಳ ಹಾಸ್ಪಿಟ್ಲಿಗೆ. ಅವ್ರು ಹೇಳ್ತವ್ರೆ ಇಲ್ಲಿ ಕರ್ಕೊಬಂದಾಗ ಇಲ್ಲಿ ಫ್ರೀಯಾಗಿ ಮಾಡಿಕೊಡ್ತಾರೆ. ಆಧಾರ್ ಕಾರ್ಡು ರೇಷನ್ ಕಾರ್ಡು ತಾಯಿ ಕಾರ್ಡಿಂದ ಕೊಟ್ಬಿಟ್ರೆ ಫ್ರೀಯಾಗಿ ಮಾಡಿಕೊಡ್ತಾರೆ. ಆದರೆ ಅಲ್ಲಿ 1.5 ಲಕ್ಷ ಖರ್ಚು ಮಾಡಿದ್ರು ಕೂಡ ಮಗು ಉಳಿಸ್ಕೊಳಕ್ಕಾಗಿಲ್ಲ. ಇಲ್ಲಿ ಹಂಗೆಲ್ಲ ಗ್ಯಾರಂಟಿ ಹೇಳ್ಬಿಡ್ತಾರೆ, ಏನು ಎಂತ ಪ್ರತಿಯೊಂದು ವಿಷಯನೂ ನಿಮಗೆ ಕಾನ್ಫಿಡೆಂಟಾಗಿ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಬರ್ತೀರಾ ಸುಮ್ಮನೆ ಈಗ ಪೇಷಂಟ್ ಇರ್ತಾರೆ ಒಳಗಡೆ, ಈಗ ಅವರ ಕುಟುಂಬದವ್ರು ಬರ್ತೀರಾ ನೋಡೋಕ್ಕೋಸ್ಕರ. ಯಾರು ಕೂಡ 12 ಗಂಟೆ ಮೇಲೆ ಬನ್ನಿ ಬರೋರು. ನೋಡಿ ಇವರು ಎಲ್ಲ ಬೆಳಗ್ಗೆನೇ ಬಂದ್ಬಿಟ್ಟು ಕಾಯ್ತಾ ಇದ್ದಾರೆ. 12 ಗಂಟೆ ಯಾರನ್ನೂ ಕೂಡ ಒಳಗಡೆ ಬಿಡೋಲ್ಲ. 12 ಗಂಟೆ ಮೇಲೆ ಬರ್ಬೇಕೆಲ್ರೂ. 12 ಗಂಟೆ ಮೇಲೆ ಬಂದರೆ ಮಾತ್ರ, 12:30 1 ಗಂಟೆ ಒಟ್ಟು ಅಷ್ಟು ಮೇಲೆ ಬಂದರೆ ಮಾತ್ರ ನಿಮ್ಮನ್ನ ಒಳಗಡೆ ಬಿಡ್ತಾರೆ. ಆಮೇಲೆ ಬರೋರು ನೀಟಾಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬರಬೇಕು. ಇಲ್ಲಿ ಪ್ರತಿ ಮಕ್ಳುಗಳು ಕೂಡ ಎಮರ್ಜೆನ್ಸಿ ಇರ್ತಾರೆ, ಐಸಿಯುಗಳು ಹಾಕಿರ್ತಾರೆ. ಎಲ್ಲ ಮಕ್ಳಿಗೂ ಕೂಡ ಇನ್ಫೆಕ್ಷನ್ ಆಗಬಾರ್ದು. ಆಮೇಲೆ ಒಳಗೆ ಹೋದ ತಕ್ಷಣ ಸ್ಯಾನಿಟೈಸರ್ ಹಾಕ್ಕೊಂಡು ಮಕ್ಳುಗಳನ್ನ ಮುಟ್ಟೋದಾಲಿ ಎಲ್ಲ ಮಾಡಿಬಿಟ್ಟು ದೂರದಲ್ಲಿ ನಿಂತ್ಕೊಂಡು ನೋಡಿಕೊಂಡು ಮಾತಾಡ್ಸ್ಕೊಂಡು ಬರಬೇಕು. ಮೇಯ್ನಾಗಿ ಈ ಹಾಸ್ಪಿಟ್ಲು ಮೇಯ್ನಾಗಿ ನೀಟಾಗಿರೋ ಕಾರಣ ನಮ್ಮ ನೋಡಿ ಈ ಸೆಕ್ಯೂರಿಟಿ ಗಾರ್ಡ್ಸು ಇವ್ರು ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಸುಮ್ಮನೆ ಒಳಗೆ ಕಳಿಸಲ್ಲ. ಆದ್ದರಿಂದ ಈ ಹಾಸ್ಪಿಟ್ಲು ಅಷ್ಟು ನೀಟಾಗಿರುತ್ತೆ. ಇನ್ನು ನಮ್ಮ ಹಾಸ್ಪಿಟ್ಲನ್ನ ಸ್ವಚ್ಛಗೊಳಿಸುವಂಥ ಆಯಮ್ ಅವರು ಇವರೆಲ್ಲ ನೋಡಿ, ಇವರು ಮೇಯ್ನಾಗಿ ಹಾಸ್ಪಿಟ್ಲನ್ನ ನೀಟಾಗಿ ಸ್ವಚ್ಛಗೊಳಿಸ್ತಾರೆ. ಇವರೆಲ್ಲ ನೀಟಾಗಿ ನೋಡ್ಕೊಳ್ಳೋದಕ್ಕೆ ಈ ಹಾಸ್ಪಿಟ್ಲು ತುಂಬ ಸಖತ್ತಾಗಿ ನೀಟಾಗಿ ಮೇಂಟೈನ್ ಮಾಡಿರೋದಕ್ಕೆ ಹಾಸ್ಪಿಟ್ಲು ಕೂಡ ಯಾವುದೇ ರೀತಿಯ ತೊಂದರೆ ಇಲ್ದಂಗೆ ಸಖತ್ತಾಗಿದೆ. ಎಷ್ಟೋ ಜನ ವೀಡಿಯೋಗಳು ಮಾಡಿದ್ದಾರೆ ಹಾಸ್ಪಿಟ್ಲ್ ಬಗ್ಗೆ, ಸುಮ್ಮನೆ ಸುಳ್ಳು ಮಾಹಿತಿ ಕೊಟ್ಟಿರ್ತಾರೆ. ನೀಟಾಗಿಲ್ಲ, ಚೆನ್ನಾಗಿ ನೋಡೋಕ್ಕಿಲ್ಲ, ಚೆನ್ನಾಗಿ ನೋಡಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಮನಸ್ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನೀಟಾಗಿ ಫೆಸಿಲಿಟಿಯಾಗಿ ಸಖತ್ತಾಗಿ ನೋಡ್ತಾರೆ. ನೀಟಾಗಿ ಹಾಸ್ಪಿಟಲ್ ಈಗ ಬಂತು ಇವತ್ತಿಗೆ 8 ದಿನ ಆಯಿತು. ಹಾಸ್ಪಿಟಲ್ ಇದೀನೇನೋ ಫೀಲೇ ಆಗ್ತಾಯಿಲ್ಲ ನಿಜವಾಗ್ಲೂ. ಅಷ್ಟು ನೀಟಾಗಿದೆ ಹಾಸ್ಪಿಟ್ಲು. ಇಲ್ಲಿ ಯಾರು ಕೂಡ ವೀಡಿಯೋ ಮಾಡಪ್ಪ ಹಂಗೆ ಮಾಡಪ್ಪ ಅಂತ ಯಾರೂ ಹೇಳಿಲ್ಲ. ನನ್ನ ಮನಸ್ಸಿಗೆ ಸ್ವಇಚ್ಛೆಯಾಗಿ ನಾನು ವೀಡಿಯೋ ಮಾಡ್ತಾ ಇರೋದು. ಆಮೇಲೆ ಸುಮ್ಮನೆ ಯಾರನ್ನೂ ಕೂಡ ಒಳಗಡೆ ಬಿಡೋಲ್ಲ. ಒಂದು ಏನಾರು ಎಮರ್ಜೆನ್ಸಿ ಇತ್ತಾ ಅದಕ್ಕೆ ಮಾತ್ರ ಬಿಡ್ತಾರೆ. ಸುಮ್ಮನೆ ಗುಂಪು ಕರ್ಕೊಳ್ಳೋಕ್ಕೂ ಬಿಡೋಲ್ಲ. ಅಷ್ಟು ಮಕ್ಕಳುಗಳನ್ನಾಗಲಿ ಪೇಷಂಟ್ಗಳನ್ನಾಗಲಿ ಎಷ್ಟು ನೀಟಾಗಿ ನೋಡ್ಕೋತಾರೆ ಅಂದರೆ ನನಗೆ ಹೇಳೋಕ್ಕೆ ಆಗ್ತಿಲ್ಲ. ಅಷ್ಟು ನೀಟಾಗಿ ನೋಡ್ಕೋತಾರೆ. ಯಾರು ಕೂಡ ತಪ್ಪು ಮಾಹಿತಿ ತಿಳ್ಕೊಬೇಡಿ.
ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲು, ಚನ್ನಮ್ಮ ಹಾಸ್ಪಿಟ್ಲ್ ಆಗಲಿ, KR ಹಾಸ್ಪಿಟ್ಲ್ ಆಗಲಿ, ಎಲ್ಲ ಹಾಸ್ಪಿಟ್ಲು ಕೂಡ ತುಂಬ ಶುಚಿಯಾಗಿ ಸಖತ್ತಾಗಿ ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡ್ತಾರೆ. ಐಸು ವಾರ್ಡು ಕೂಡ ಸಖತ್ತಾಗಿದೆ. ಅದೇ ನೀವು ಇದೇ ಮಕ್ಕಳುಗಳನ್ನ ನೀವೇನಾದ್ರು ಐಸ್ ವಾರ್ಡ್ಗೆ ಹಾಕ್ಬೇಕು, ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಇಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ಬಿಟ್ರೆ, ಪ್ರೈವೇಟ್ ಕರ್ಕೊಂಡು ಹೋಗ್ಬಿಟ್ರೆ ಒಂದು ದಿನದ ಐಸು ಚಾರ್ಜು 15,000-20,000 ಇರುತ್ತೆ ಪ್ರೈವೇಟ್ಗಳಲ್ಲಿ. ಬಟ್ ಇಲ್ಲಿ ಸಂಪೂರ್ಣ ಫ್ರೀ. ಒಂದು ದಿನದ ಬೆಡ್ ಚಾರ್ಜು 3,000, 4,000, 2,500 ಅಂತ ಇರುತ್ತೆ ಪ್ರೈವೇಟ್ಗಳಲ್ಲಿ. ಇಲ್ಲಿ ಪ್ರತಿಯೊಂದು ಸಂಪೂರ್ಣ ಫ್ರೀ, ಯಾವುದೇ ರೀತಿಯ ಚಾರ್ಜಬಲ್ ಇರೋಕ್ಕಿಲ್ಲ. ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಬನ್ನಿ. ನಿಮ್ಮ ಮಕ್ಕಳಾಗಿರ್ಬೋದು, ಪೇಷಂಟ್ಗಳು ಯಾರೇ ಆಗಿರ್ಬೋದು, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ ಆಯಿತಾ. ನೋಡಿ ಹಾಸ್ಪಿಟ್ಲಲ್ಲಿ ಬ್ಯಾಕ್ಗ್ರೌಂಡು ಇದು ICU ವಾರ್ಡು, 14ನೇ ನಂಬರು. ಇಲ್ಲಿಂದನೇ ಜಾಸ್ತಿ ಆಲ್ಮೋಸ್ಟ್ ಬ್ಲಡ್ ಚೆಕಪ್ಗೆ ಎಲ್ಲದೂ ಕಳಿಸೋದು. ನಾನು ಹೇಳಿದ್ನಲ್ಲ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಂದ ಬರಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ. ನಮ್ಮ ಪಾಪನು ಕೂಡ ಒಂದಿನ ಗಂಟ ಇಲ್ಲಿ ICU ವಾರ್ಡ್ ಹಾಕಿದ್ರು, ಆಮೇಲಿಂದ ವಾರ್ಡ್ ಶಿಫ್ಟ್ ಮಾಡಿದ್ರು. ಏನಾದ್ರು ಮಗುಗಳಿಗೆ ಏನಾದ್ರು ಎಫೆಕ್ಟು, ಏನಾದ್ರು ಇನ್ಫೆಕ್ಷನು ಏನಾದ್ರು ಆಗಿದರೆ ಮಾತ್ರ ICUಲೇ ಮಡಗಿರ್ತಾರೆ. ಏನು ಚೆನ್ನಾಗಿದ್ರೆ ಹೊರಗಡೆ ಕಳಿಸ್ತಾರೆ. ಸುಮ್ಮನೆ ICU ಮಡಿಕೊಳ್ಳೋದು, ಓಡಾಡ್ಸೋದು ಅವೆಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡೋದಿಲ್ಲ ಆಯಿತಾ. ಯಾರೂ ಕೂಡ ಅನ್ನೆಸೆಸರಿಯಾಗಿ ಏನೇನೋ ತಿಳ್ಕೊಬೇಡಿ, ಚೆನ್ನಾಗಿಲ್ಲ ಅಂದ್ಕೋಬೇಡಿ, ಸುಮ್ಮನೆ ಪ್ರೈವೇಟ್ಗೆಲ್ಲ ಕರ್ಕೊಂಡು ಹೋಗಬೇಡಿ. ದಯಮಾಡಿ ಆದಷ್ಟು ನಿಮ್ಮ ಮಕ್ಕಳಲ್ಲಿ ಪೇಷಂಟ್ಗಳು ಯಾರೇ ಆದರೂ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಬರಕ್ಕೆ ಹೇಳ್ತಿರೋದು. ದಯಮಾಡಿ ಯಾರು ಕೂಡ ಸುಮ್ಮನೆ ಪ್ರೈವೇಟ್ಗೆ ಹೋಗಿ ದುಡ್ಡುಗಳನ್ನ ವೇಸ್ಟ್ ಮಾಡ್ಕೋಬೇಡಿ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬನ್ನಿ. ನಿಮ್ಮ ಮಕ್ಕಳುಗಳಿಗೆ ಶುಚಿಯಾಗಿ ಸಖತ್ತಾಗಿ ಪರ್ಫೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟ್ರುಗಳು. ಇಲ್ಲಿರೋ ಡಾಕ್ಟ್ರುಗಳೆಲ್ಲ ಒಳ್ಳೊಳ್ಳೆ ಎಜುಕೇಷನ್ ಮಾಡ್ಕೊಂಡು ಬಂದಿರೋ ಡಾಕ್ಟ್ರುಗಳಿರೋದು. ಸುಮ್ಮನೆ ಏನೋ ಕಾಯ ಮಾಡ್ಕೊಂಡು ಬಂದಿರೋದಂತೂ ಅಲ್ಲ. ಪ್ರತಿಯೊಬ್ಬರು ಕೂಡ ಒಳ್ಳೊಳ್ಳೆ ಎಜುಕೇಷನ್ ಮಾಡ್ಕೊಂಡು ಬಂದು ಡಾಕ್ಟ್ರೇಟ್ ತೊಗೊಂಡು ಬಂದಿರೋ ಡಾಕ್ಟ್ರುಗಳೇ ಇರೋದು. ಇನ್ನೊಂದು ಹೇಳೋದು ಮರುತ್ತೆ, ಇಲ್ಲಿ ನಿಮ್ಮ ಹತ್ರ ಟೋಕನ್ ಕೊಟ್ಟಿರ್ತಾರೆ ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣ. ಆ ಟೋಕನ್ ಇತ್ತು ಅಂದರೆ ಮನಿ ಕಳೆಯೋಕ್ಕೆ ಹಾಸ್ಪಿಟ್ಲ್ ಕಡೆಯಿಂದನೇ ತಂಗುತಾಣ ಅಂತ ಮಾಡಿದ್ದಾರೆ. ಅಲ್ಲೇ ಚೀಟಿ ತೊಗೋತಿರಲ್ಲ ನೀವು, 10 ರೂಪಾಯಿ ಚೀಟಿ, ಅದೇ ಚೀಟಿ ಮಾಡಿಸ್ತಿರಲ್ಲ, 20 ರೂಪಾಯಿ ಚೀಟಿ ಬಿಲ್ಲೆಲ್ಲ ಮಾಡಿಸ್ತಿರಲ್ಲ, ಅದೇ ಜಾಗದಲ್ಲಿ ಮನಿ ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಪೇಷಂಟ್ ಕಡೆಯವರು ಹೋಗಿ ಪಾಸ್ ತೋರಿಸಿದ್ರೆ ಆರಾಮಾಗಿ ರೆಸ್ಟ್ ಮಾಡ್ಬೋದು. ಏನಾದ್ರು ಇದ್ದರೆ ಫೋನ್ ಮಾಡ್ತಾರೆ ಡಾಕ್ಟ್ರುಗಳೇ, ಹೋಗಿ ವಿಚಾರಿಸ್ಕೋಬೋದು. ಇಲ್ಲೇನಪ್ಪ ಒಂದೇ ಒಂದು ಸಮಸ್ಯೆ ಅಂದರೆ ಕ್ಯಾಂಟೀನ್ಗಳಲ್ಲಿ ಊಟದೊಂದು ವ್ಯವಸ್ಥೆ ನೀಟಾಗಿಲ್ಲ. ಅದೊಂದು ನನ್ನ ಅನಾಲಿಸಿಸ್ ಒಂದೊಂದು ಟೈಮಲ್ಲಿ ಚೆನ್ನಾಗಿರುತ್ತೆ, ಒಂದೊಂದು ಟೈಮ್ ಚೆನ್ನಾಗಿರೋಕ್ಕಿಲ್ಲ. ಅದೊಂದು ಕ್ಯಾಂಟೀನ್ ಚೆನ್ನಾಗಿಲ್ಲ. ಬಟ್ ಇನ್ನೊಂದು ಅಂದರೆ ಪ್ರತಿದಿನ ಬೆಳಿಗ್ಗೆ ಇಲ್ಲಿ ಹಾಸ್ಪಿಟ್ಲು ಆಪೋಸಿಟು ಯಾವುದಾದ್ರು ತಂಡಗಳು ಪ್ರತಿದಿನ ಬೆಳಿಗ್ಗೆ ಉಪಹಾರ ಕೊಡ್ತಾರೆ. ನಾನು ಆಲ್ಮೋಸ್ಟ್ ಬಂದಿದ್ದೊಳಿಂದ ನೋಡ್ತಾ ಇದ್ದೀನಿ. ಪ್ರತಿದಿನ ಅಲ್ಲಿ ಊಟ ತಿಂಡಿ ಅಂದರೆ ಮಧ್ಯಾಹ್ನ ಟೈಮ್, ಬೆಳಗ್ಗೆ ಟೈಮ್ ತಿಂಡಿ ನಾನು ನೋಡಿರೋದು, ಮಧ್ಯಾಹ್ನ ಟೈಮಲ್ಲಿ ನಾನು ಅಬ್ಸರ್ವ್ ಮಾಡಿಲ್ಲ. ಬೆಳಗಿನ ಟೈಮು 7:30-8 ಗಂಟೆ ಆ ಟೈಮಲ್ಲೆಲ್ಲ ಊಟ ಅಂದರೆ ತಿಂಡಿ ಎಲ್ಲ ಫ್ರೀಯಾಗಿ ಕೊಡ್ತಾರೆ. ಯಾರ ತಂಡಗಳು ಅಂದರೆ ಅವತ್ತು ಒಂದು ವಿಡಿಯೋ ಮಾಡಾಕಿದ್ನಲ್ಲ ಸಂತೃಪ್ತಿ ಕುಟುಂಬ, ಅವರು ಶನಿವಾರ ಭಾನುವಾರ ಕೊಡ್ತಾರೆ. ಅದೇ ಥರ ಬೇರೆ ದಿನ ಈಗ ಒಂದೊಂದು ತಂಡಗಳು ವಹಿಸ್ಕೊಂಡು ಫ್ರೀಯಾಗಿ ಜನಗಳಿಗೆ ಹಸ್ಕೊಂಡಿರಬಾರ್ದು ಅಂದ್ಬಿಟ್ಟು ಊಟನೂ ಕೊಡ್ತಾರೆ. ಹೊಟ್ಟೆ ತುಂಬ ಊಟ ಮಾಡಿ ಆಯಿತಾ. ಆಮೇಲೆ ಇಲ್ಲಿ ವ್ಯವಸ್ಥೆ ಬಗ್ಗೆ ನನ್ನ ಮೇಲೆ ನಾನು ಹೇಳ್ತಾ ಇರೋದು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಅಮ್ಮನೇ ಕೇಳಿ. ನಮ್ಮ ಅಮ್ಮನೇ ಎಷ್ಟು ಖುಷಿ ಪಟ್ಟೈತೆ ಗೊತ್ತಾ. ಇಲ್ಲಿ ಏನು ಹಾಸ್ಪಿಟಲ್ ಇಲ್ಲ ಇರೋ ಅನುಭವನೇ ಇಲ್ಲ ಕಣಪ್ಪ, ಅಷ್ಟು ಚೆನ್ನಾಗೈತೆ, ಇಷ್ಟು ಚೆನ್ನಾಗಿ ಮಾಡೋರು ಅಂತ ನಮ್ಮ ಅಮ್ಮನೇ ಹೇಳ್ತಾ ಇತ್ತು. ಏನಮ್ಮ ಇಲ್ಲಿ ಬಂದಿದ್ದಕ್ಕೆ ಒಂದು ಖುಷಿ ಆಯಿತು ನಮಗೆ. ಬೆಳಗ್ಗೆ ಟೈಮು ಬನ್ ಕೊಡ್ತಾರೆ, ಟೀ ಕೊಡ್ತಾರೆ, ಕಾಫಿ ಅಂತ ಹೇಳೋದು ಮಾಡ್ಕೊಂಡೆ. ಪೇಷಂಟ್ಗಳಿಗೆ ಪ್ರತಿಯೊಬ್ಬರು ಪೇಷಂಟ್ಗಳಿಗೂ ಬೆಳಗ್ಗೆ ಟೈಮ್ ತಿಂಡಿ ಕೊಡ್ತಾರೆ, ಆಮೇಲೆ ಕಾಫಿ ಕೊಡ್ತಾರೆ. ಅದ್ರ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು, ಚಪಾತಿ, ಮೊಟ್ಟೆ ಪ್ರತಿ ಮಧ್ಯಾಹ್ನ. ತಿರ್ಗಾ ನೈಟು ಕೂಡ ಅನ್ನ ಸಾಂಬಾರು, ಚಪಾತಿ, ಮೊಟ್ಟೆ, ಪಲ್ಯ ಈ ಥರ. ಆಮೇಲೆ 4 ಗಂಟೆ ಟೈಮಲ್ಲಿ ಟೀ. ಪ್ರತಿಯೊಂದು ಪೇಷಂಟ್ಗೂ ಕೂಡ ಊಟ ತೊಂದ್ರೇ ಎಲ್ಲ ಪ್ರತಿಯೊಂದು ಫ್ರೀ. ನಾನೀಗ ಇಲ್ಲಿ ಬಂದಿದ್ದವಳಿಂದ ಜಿಲ್ಲಾ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿದ್ದು, ಅಲ್ಲೂ ಕೂಡ ಯಾವುದೇ ರೀತಿಯ ಖರ್ಚೇ ಇಲ್ಲ. ಒಂದು ಮಾತ್ರ ಅದು ಯಾವುದೋ ಅಲ್ಲಿ ಅವರು ಹಾಸ್ಪಿಟಲ್ ಇಲ್ಲ ಅಂದ್ಬಿಟ್ಟು ಅದು ಯಾವುದೋ ಒಂದು ಟ್ಯಾಬ್ಲೆಟ್ ಮಾತ್ರ ತರಿಸ್ಕೊಂಡ್ರು, ಅದು ಬಿಟ್ರೆ ಇನ್ನೆಲ್ಲದು ಫ್ರೀ. ಇಲ್ಲೂ ಬಂದು ಕೂಡ ನಾನು ಯಾವುದೇ ರೀತಿಯ 1 ರೂಪಾಯಿನೂ ಖರ್ಚು ಮಾಡಿಲ್ಲ. ನಾವು ಊಟ ತಿಂಡಿ 1-2 ರೂಪಾಯಿ ಅದೇ ಅಷ್ಟಿಷ್ಟು ಖರ್ಚು ಮಾಡ್ಕೊಂಡಿವಿ ಅಷ್ಟೇ. ಅದು ಬಿಟ್ರೆ ಪೇಷಂಟ್ಗಾಗಿ ನಾನು ಇದುವರೆಗೂ ಇಲ್ಲಿ ತನಕ 1 ರೂಪಾಯಿನೂ ಖರ್ಚು ಮಾಡಿಲ್ಲ. ಅಷ್ಟು ಪ್ರತಿಯೊಂದು ಟ್ರೀಟ್ಮೆಂಟು ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ. ನಮ್ಮ ಮಗು ನೀರು ಕುಡಿದ್ಬಿಟ್ಟು ಹೇಳಿದ್ನಲ್ಲ ಇನ್ಫೆಕ್ಷನ್ ಆಗಿತ್ತು, ಅದು ಕೂಡ ICU ವಾರ್ಡಲ್ಲಿ ಒಂದು 19 ಗಂಟೆ ಟೈಮ್ ಏನಿದ್ದ, ಅದು ಕೂಡ ಫ್ರೀ. ಅದೇ ಪ್ರೈವೇಟ್ಗೆ ಹೋದರೆ ಬರೀ ಒಂದು ದಿನದ್ದು ICU ವಾರ್ಡ್ಗೆ 15,000 ಅಂದರೆ 30,000 ಗಂಟೆ ಇರುತ್ತೆ. ಬಟ್ ಎಲ್ಲ ಪ್ರತಿಯೊಂದು ಫ್ರೀ. ಯಾರು ಕೂಡ ಪ್ರೈವೇಟ್ಗೆ ಹೋಗಿ ಆ ದುಡ್ಡು ಹಾಳು ಮಾಡ್ಕೋಬೇಡಿ. ಎಲ್ಲ ಕರ್ಕೊಬಂದು ಇಲ್ಲಿ ಸೇರಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡೋಗಿ. ಆಮೇಲೆ ಡಾಕ್ಟ್ರು ಹೇಳಿದ ಮಾತು ಕೇಳಬೇಕು. ಆಮೇಲೆ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರಲ್ಲ ಅವರು, ಆಯಮ್ಮಗಳು, ಅವ್ರು ಹೇಳಿದ ಮಾತು ಕೇಳಬೇಕು. ಸುಮ್ಮನೆ ಅವ್ರು ಏನಕ್ಕೆ ಸುಮ್ಮನೆ ಹೇಳೋದಲ್ಲ,
ಗಲೀಜು ಮಾಡಬಾರ್ದು, ಹಾಸ್ಪಿಟ್ಲ್ ನೀಟಾಗಿ ಮಡಿಕೋಬೇಕು. ಆಮೇಲೆ ನಾವು ಸುಮ್ಮನೆ ಇಲ್ಲೆಲ್ಲ ಹೊರಗಡೆ ಸುತ್ತಕೊಂಡು ಹೋಗಿರ್ತೀವಿ, ಒಳಗೆ ಹೋಗ್ಬಿಡ್ತೀವಿ, ಮಕ್ಳುಗಳಿಗೆ ಇನ್ಫೆಕ್ಷನ್ ಆಗುತ್ತೆ, ಪೇಷಂಟ್ಗಳಿಗೆ ಇನ್ಫೆಕ್ಷನ್ ಆಗುತ್ತೆ ಅಂದ್ಬಿಟ್ಟು ಅವ್ರು ಬೈಯೋದಷ್ಟೇ. ಸುಮ್ಮನೆ ಅವ್ರು ಯಾವುದೇ ಕಾರಣಕ್ಕೂ ಬೈಯಲ್ಲ. ನಮ್ಮ ಒಳ್ಳೇದಕ್ಕೋಸ್ಕರನೇ ಹೇಳೋದು. ನಾವೇನೋ ಬರ್ತೀವಿ, ಒಂದು ವಾರ 4 ದಿನ ಇರ್ತೀವಿ, ಹೊಂಟೋಗ್ಬಿಡ್ತೀವಿ. ಅವರು ಪ್ರತಿದಿನ ಎಲ್ಲರನ್ನೂ ಮೇಂಟೈನ್ ಮಾಡಬೇಕು. ಹಾಗಾಗಿ ಅವ್ರು ಬೈದ್ರು ಅಂದ್ಬಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ದಯಮಾಡಿ ಎಲ್ಲರೂ ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ನಿಮ್ಮ ಟ್ರೀಟ್ಮೆಂಟ್ನ ತೊಗೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ನಮಗೆ ಗೊತ್ತಾಗೋರ್ಗೂ ಗೊತ್ತಾಗಲಿ, ಶೇರ್ ಮಾಡಿ. ಏನಾದ್ರು ಮಧ್ಯದಲ್ಲಿ ಬೇಜಾರಾಗೋ ಥರ ಹೇಳಿದರೆ ತಪ್ಪು ತಿಳ್ಕೊಬೇಡಿ, ತಪ್ಪು ಕ್ಷಮೆ ಇರಲಿ. ಹೀಗೆ ಮುಂದೆ ಒಂದೊಂದು ವೀಡಿಯೋಗಳು ಮಾಡ್ತಾ ನನಗೂ ಅಭ್ಯಾಸ ಆಗುತ್ತೆ. ಎಲ್ಲ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಏನು ಫಸ್ಟ್ ಟೈಮ್ ಅದು ಇದು ಪ್ರಯತ್ನ ಪಡ್ತಾಯಿದ್ದೀನಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವೀಡಿಯೋ ಕೊಡ್ತೀನಿ. ಹಾಗಾಗಿ ದಯಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡೋದು ಮರ್ತ್ಕೋಬಿಡಿ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಮಗನ ಚಾನೆಲ್ನ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಅಮ್ಮಗೆ ಹೇಳಕ್ಕೆ ಬರಲ್ಲ, ಆ ಥರ ಹೇಳೈತೆ ಇದಕ್ಕಾರ. ದಯಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಆಲಿನ ಬಟನ್ ಒತ್ತಿ. ಥ್ಯಾಂಕ್ ಯು.